ಸ್ಕೂಟರ್ ತೆಗೆದುಕೊಂಡು ಹೊರಗಡೆ ಹೋಗಬೇಕಂದ್ರೆ ಮೊದಲು ಏನು ಮಾಡ್ತೀವಿ, ಪೆಟ್ರೋಲ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅಕಸ್ಮಾತ್ ಪೆಟ್ರೋಲ್ ಇಲ್ಲ ಅಂದರೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀವಿ. ಇದು ತುಂಬ ಸಾಮಾನ್ಯ. ಆದರೆ ಒಂದಿನ ಮನುಷ್ಯ ಯೋಚಿಸಿದ, ಈ ಸ್ಕೂಟರ್ ಓಡಲು ಪೆಟ್ರೋಲನ್ನು ಯಾಕೆ ಬಳಸಬೇಕು? ಯಾಕಂದರೆ ಪೆಟ್ರೋಲ್ ನಮ್ಮ ಭೂಮಿಯೊಳಗಡೆ ಸಿಗುವ ಸೀಮಿತ ಸಂಪನ್ಮೂಲ. ಅದನ್ನು ತೆಗೆದುಕೊಂಡು ಶುದ್ಧಗೊಳಿಸಿ ವಾಹನಗಳಲ್ಲಿ ಬಳಸುತ್ತೇವೆ. ಮತ್ತೊಂದು ಸಮಸ್ಯೆ ಏನೆಂದರೆ, ಪೆಟ್ರೋಲ್ ಅಥವಾ ಡೀಸೆಲ್ ಸುಟ್ಟಾಗ ಹೊಗೆ ಮತ್ತು ಕೆಲವು ಮಾಲಿನ್ಯಕಾರ ಅನಿಲಗಳು ಹೊರಗಡೆ ಬರುತ್ತೆ. ವಾಹನಗಳು ಹೆಚ್ಚಾದಂತೆ ನಗರಗಳಲ್ಲಿ ವಾಯು ಮಾಲಿನ್ಯವು ಹೆಚ್ಚಾಗತೊಡಗಿತು. ಹಾಗಾದರೆ ಪೆಟ್ರೋಲ್ ಸುಡದೆ ವಾಹನವನ್ನು ಓಡಿಸಬಹುದೇ? ಈ ಪ್ರಶ್ನೆಗೆ ಒಂದು ಸರಳವಾದ ಉತ್ತರ ಸಿಕ್ಕಿತು. ವಿದ್ಯುತ್ ಬಳಸಿ ವಾಹನವನ್ನು ಓಡಿಸೋಣ. ಆದರೆ ಇಲ್ಲೊಂದು ಸಮಸ್ಯೆ ಇತ್ತು. ವಿದ್ಯುತ್ ಅನ್ನು ನೇರವಾಗಿ ರಸ್ತೆಯ ಮೇಲೆ ಓಡಿಸಿಕೊಂಡು ಹೋಗಲು ಆಗುವುದಿಲ್ಲ ಅಲ್ಲ. ಹಾಗಾಗಿ ವಿದ್ಯುತ್ತನ್ನು ಮೊದಲು ಒಂದು ಜಾಗದಲ್ಲಿ ಸಂಗ್ರಹಿಸಬೇಕು. ಅದಕ್ಕಾಗಿಯೇ ವಾಹನದೊಳಗಡೆ ಬಂದಿತ್ತು ಬ್ಯಾಟರಿ. ವಿದ್ಯುತ್ತನ್ನು ಬ್ಯಾಟರಿಯಲ್ಲಿ ಸಂಗ್ರಹಿಸಬಹುದು. ನಂತರ ವಾಹನ ಚಲಿಸುವಾಗ ಆ ವಿದ್ಯುತ್ತನ್ನು ಬಳಸಬಹುದು. ಆ ವಿದ್ಯುತ್ ಮುಂದೆ ಹೋಗಿ ಒಂದು ಮೋಟರನ್ನು ಕೆಲಸ ಮಾಡಿಸುತ್ತದೆ. ಮೋಟಾರ್ ಚಕ್ರವನ್ನು ತಿರುಗಿಸುತ್ತದೆ. ಬ್ಯಾಟರಿಯಿಂದ ಒಂದು ವಿದ್ಯುತ್ ಮೋಟರನ್ನು ಹೇಗೆ ತಿರುಗಿಸುತ್ತದೆ? ಇದನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಒಂದು ಸಣ್ಣ ಪ್ರಯೋಗವನ್ನು ಕಲ್ಪಿಸಿಕೊಳ್ಳೋಣ. ಒಂದು ಚಿಕ್ಕ ಅಯಸ್ಕಾಂತವನ್ನು ತೆಗೆದುಕೊಳ್ಳಿ. ಅದರ ಹತ್ತಿರ ಇನ್ನೊಂದು ಅಯಸ್ಕಾಂತವನ್ನು ತಂದರೆ ಏನಾಗುತ್ತದೆ? ಕೆಲವೊಮ್ಮೆ ಅದು ತಳ್ಳುತ್ತದೆ, ಕೆಲವೊಮ್ಮೆ ಇಳಿಯುತ್ತದೆ. ಅಂದರೆ ಅಯಸ್ಕಾಂತಕ್ಕೆ ಕಾಣದ ಒಂದು ಶಕ್ತಿ ಇದೆ. ಈಗ ವಿಜ್ಞಾನಿಗಳು ಒಂದು ಅದ್ಭುತವಾದ ವಿಷಯವನ್ನು ಕಂಡುಕೊಂಡರು. ವಿದ್ಯುತ್ ಹರಿದಾಗಲೂ ಕಾಂತದಂತೆಯೇ ಒಂದು ಕಾಂತೀಯ ಕ್ಷೇತ್ರ ಉಂಟಾಗುತ್ತದೆ. ಇದೇ ವಿಷಯ ಮೋಟಾರ್ನ ಹೃದಯ. ಮೋಟಾರ್ ಒಳಗಡೆ ತಂತಿಯ ಸುರುಳಿಗಳು ಮತ್ತು ಕಾಂತೀಯ ಭಾಗಗಳಿರುತ್ತವೆ. ಬ್ಯಾಟರಿಯಿಂದ ವಿದ್ಯುತ್ ಆ ತಂತಿಗಳನ್ನು ಹರಿದಾಗ ಅಲ್ಲಿ ಕಾಂತೀಯ ಕ್ಷೇತ್ರ ಉಂಟಾಗುತ್ತದೆ. ಆ ಕಾಂತೀಯ ಕ್ಷೇತ್ರವು ಮೋಟಾರ್ನ ಒಳಗಡೆ ಇನ್ನೊಂದು ಕಾಂತೀಯ ಕ್ಷೇತ್ರದ ಜೊತೆ ಪರಸ್ಪರ ಪರಿಣಾಮ ಬೀರುತ್ತದೆ. ಒಮ್ಮೆ ಎಳೆಯುತ್ತದೆ, ಮತ್ತೊಮ್ಮೆ ತಳ್ಳುತ್ತದೆ, ಒಮ್ಮೆ ಎಳೆಯುತ್ತದೆ, ಮತ್ತೊಮ್ಮೆ ತಳ್ಳುತ್ತದೆ. ಹೀಗೆ ನಿರಂತರವಾಗಿ ನಡೆಯುತ್ತಾ ಹೋಗುತ್ತದೆ. ಮೋಟಾರ್ನ ಒಳಗಿನ ಭಾಗ ಸುತ್ತಲು ಶುರುವಾಗುತ್ತದೆ. ಆ ಸುತ್ತುವ ಚಲನೆಯನ್ನು ನಾವು ಚಕ್ರಕ್ಕೆ ತಲುಪಿಸುತ್ತೇವೆ. ಚಕ್ರ ತಿರುಗುತ್ತದೆ ಮತ್ತು ಸ್ಕೂಟರ್ ಮುಂದೆ ಸಾಗುತ್ತದೆ. ಅಂದರೆ ನಾವು ಹೊರಗಿನಿಂದ ನೋಡಿದಾಗ ಸ್ಕೂಟರ್ ಓಡುತ್ತಿದೆ ಅಷ್ಟೇ ಅಂತ ಕಾಣಿಸುತ್ತೆ. ಆದರೆ ಒಳಗೆ ನೋಡಿದರೆ ಬ್ಯಾಟರಿಯಲ್ಲಿದ್ದ ಶಕ್ತಿ ವಿದ್ಯುತ್ ಆಗುತ್ತದೆ. ವಿದ್ಯುತ್ ಕಾಂತೀಯ ಪರಿಣಾಮ ಉಂಟು ಮಾಡುತ್ತದೆ. ಮೋಟಾರ್ ತಿರುಗುತ್ತದೆ, ನಂತರ ಚಕ್ರ ತಿರುಗುತ್ತದೆ. ನಾವು ಆಕ್ಸಿಲರೇಟರ್ನ ಸ್ವಲ್ಪ ಮಾತ್ರ ಒತ್ತಿದರೆ ಸ್ಕೂಟರ್ ನಿಧಾನವಾಗಿ ಹೋಗುತ್ತೆ. ಜೋರಾಗಿ ಒತ್ತಿದರೆ ವೇಗವಾಗಿ ಹೋಗುತ್ತೆ. ಹಾಗಾದರೆ ಮೋಟಾರ್ಗೆ ಎಷ್ಟು ವಿದ್ಯುತ್ ಕಳಿಸಬೇಕು ಅನ್ನೋದನ್ನು ಯಾರು ನೋಡ್ಕೊಳ್ತಾರೆ? ಇಲ್ಲಿ ಬರುತ್ತದೆ ಒಂದು ಮುಖ್ಯವಾದ ಭಾಗ, ಕಂಟ್ರೋಲರ್. ಇದನ್ನು ಸ್ಕೂಟರ್ನೊಳಗಡೆ ಒಂದು ಚಿಕ್ಕ ನಿರ್ವಾಹಕ ಅಂತ ಕಲ್ಪಿಸಿಕೊಳ್ಬಹುದು. ನೀವು ಆಕ್ಸಿಲರೇಟರ್ನ ಒತ್ತಿದಾಗ ಕಂಟ್ರೋಲರ್ ಅದನ್ನು ಗಮನಿಸಿ ಮೋಟಾರ್ಗೆ ಬೇಕಾದಷ್ಟು ವಿದ್ಯುತ್ತನ್ನು ಕಳಿಸುತ್ತದೆ. ನಿಧಾನವಾಗಿ ಹೋಗಬೇಕಾ ಕಡಿಮೆ ವಿದ್ಯುತ್, ವೇಗವಾಗಿ ಹೋಗಬೇಕಾ ಹೆಚ್ಚು ವಿದ್ಯುತ್. ಹೀಗೆ ಕಂಟ್ರೋಲರ್ ಬ್ಯಾಟರಿ ಮತ್ತು ಮೋಟಾರ್ ನಡುವಿನ ವಿದ್ಯುತ್ ಹರಿವನ್ನು ನಿಯಂತ್ರಿಸುತ್ತದೆ. ಆದರೆ ಇದೇ ಕತೆ ಕೇವಲ ಸ್ಕೂಟರ್ಗೆ ಮಾತ್ರ ಅಲ್ಲ, ಎಲೆಕ್ಟ್ರಿಕ್ ಕಾರ್ನಲ್ಲೂ ಇದೇ ಮೂಲತತ್ವ. ಕಾರಿನಲ್ಲಿ ಬ್ಯಾಟ್ರಿ ದೊಡ್ಡದಾಗಿರುತ್ತದೆ, ಏಕೆಂದರೆ ಕಾರು ಭಾರವಾಗಿರುತ್ತದೆ ಮತ್ತು ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಆದರೆ ಅದರ ಮೂಲ ಕತೆ ಒಂದೇ, ಬ್ಯಾಟರಿ, ನಿಯಂತ್ರಣ ವ್ಯವಸ್ಥೆ, ಮೋಟಾರ್, ಚಕ್ರಗಳು. ನಾವು ಕಾರ್ ಅಥವಾ ಸ್ಕೂಟರನ್ನು ಚಾರ್ಜ್ಗೆ ಹಾಕುತ್ತೇವೆ. ಸ್ವಲ್ಪ ಸಮಯದ ನಂತರ ಬ್ಯಾಟ್ರಿ ತುಂಬುತ್ತೆ. ಆದರೆ ಇಲ್ಲಿ ಒಂದು ವಿಚಿತ್ರ ಪ್ರಶ್ನೆ ಇದೆ. ನಾವು ನೀರನ್ನು ಬಾಟಲಿಯಲ್ಲಿ ತುಂಬಬಹುದು, ಪೆಟ್ರೋಲನ್ನು ಟ್ಯಾಂಕ್ನಲ್ಲಿ ತುಂಬಬಹುದು. ಆದರೆ ಈ ವಿದ್ಯುತ್ತನ್ನು ಎಲ್ಲಿ ತುಂಬ್ತಿದ್ದೀವಿ? ವಿದ್ಯುತ್ ಕೂಡ ನೀರಿನಂತೆ ಬ್ಯಾಟ್ರಿ ಒಳಗಡೆ ಹೋಗಿ ಕುಳಿತುಕೊಳ್ಳುವುದಿಲ್ಲ. ಹಾಗಾದರೆ ನಿಜವಾಗ್ಲೂ ಏನಾಗುತ್ತೆ? ಬ್ಯಾಟ್ರಿ ಒಳಗಡೆ ಕೆಲವು ವಿಶೇಷ ವಸ್ತುಗಳಿರುತ್ತವೆ. ಅವುಗಳ ನಡುವೆ ರಾಸಾಯನಿಕ ಕ್ರಿಯೆ ನಡೆಯುವಂತೆ ಬ್ಯಾಟ್ರಿಯನ್ನು ವಿನ್ಯಾಸ ಮಾಡಿರುತ್ತಾರೆ. ನಾವು ಚಾರ್ಜರ್ ಸಂಪರ್ಕಿಸಿದಾಗ ಹೊರಗಿನಿಂದ ಬಂದ ವಿದ್ಯುತ್ ಆ ರಾಸಾಯನಿಕ ವ್ಯವಸ್ಥೆಯನ್ನು ಬದಲಾಯಿಸುತ್ತದೆ. ಈಗ ವಿದ್ಯುತ್ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಸಂಗ್ರಹವಾಗುತ್ತದೆ. ಅಂದರೆ ಚಾರ್ಜ್ ಮಾಡುವಾಗ ವಿದ್ಯುತ್ ಶಕ್ತಿ ರಾಸಾಯನಿಕ ಶಕ್ತಿ ಆಗುತ್ತದೆ. ನಂತರ ನಾವು ಸ್ಕೂಟರ್ನ ಓಡಿಸುವಾಗ ಅಥವಾ ಕಾರ್ ಓಡಿಸುವಾಗ ಬ್ಯಾಟ್ರಿ ಒಳಗಿನ ಆ ರಾಸಾಯನಿಕ ಶಕ್ತಿ ಮತ್ತೆ ವಿದ್ಯುತ್ತಾಗಿ ಹೊರಗಡೆ ಬರುತ್ತೆ. ಇದಕ್ಕಾಗಿಯೇ ಬ್ಯಾಟ್ರಿಯನ್ನು ಕೇವಲ ವಿದ್ಯುತ್ ಡಬ್ಬಿ ಅಂತ ಅಂದ್ಕೊಳ್ಬಾರ್ದು. ಅದು ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಿಸಿ ಸಂಗ್ರಹಿಸುವ ವ್ಯವಸ್ಥೆ. ಇನ್ನೊಂದು ವಿಚಿತ್ರ ಘಟನೆಯನ್ನು ನೋಡೋಣ. ಕಾರು ವೇಗವಾಗಿ ಓಡುತ್ತಿದೆ, ನಾವು ಬ್ರೇಕ್ ಹಾಕ್ತೀವಿ, ಕಾರು ನಿಧಾನವಾಗತೊಡಗುತ್ತದೆ. ಸಾಮಾನ್ಯವಾಗಿ ನಾವು ಅಂದುಕೊಳ್ಳುವುದು ಇಲ್ಲಿ ಶಕ್ತಿ ವ್ಯರ್ಥವಾಗ್ತಿದೆ ಅಂತ. ಆದರೆ ಕೆಲವು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಕತೆ ಸ್ವಲ್ಪ ಬೇರೆಯೇ ಇದೆ. ಕಾರು ನಿಧಾನವಾಗುವಾಗ ಚಕ್ರಗಳು ಇನ್ನೂ ತಿರುಗುತ್ತಲೇ ಇರುತ್ತವೆ.
ಆ ಚಕ್ರಗಳ ಚಲನೆಯನ್ನು ಮೋಟಾರ್ ಬಳಸಿಕೊಂಡು ವಿದ್ಯುತ್ ಉತ್ಪಾದಿಸಲು ಸಾಧ್ಯವಾಗುತ್ತದೆ. ಅಂದರೆ ಆ ಕ್ಷಣದಲ್ಲಿ ಮೋಟಾರ್ ತನ್ನ ಕೆಲಸವನ್ನು ಸ್ವಲ್ಪ ಬದಲಾಯಿಸುತ್ತದೆ. ಚಕ್ರವನ್ನು ತಿರುಗಿಸಲು ವಿದ್ಯುತ್ ಬಳಸುವ ಬದಲು ಚಕ್ರದ ತಿರುಗುವಿಕೆಯಿಂದ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ. ಆ ವಿದ್ಯುತ್ ಮತ್ತೆ ಬ್ಯಾಟರಿಗೆ ಹೋಗುತ್ತದೆ. ನಾವು ಹೊರಗಿನಿಂದ ನೋಡುತ್ತಿರುವುದು ಕೇವಲ ಒಂದು ಕಾರು ಅಥವಾ ಸ್ಕೂಟರ್, ಆದರೆ ಅದರ ಒಳಗಡೆ ವಿದ್ಯುತ್, ಕಾಂತೀಯ ಶಕ್ತಿ, ರಾಸಾಯನಿಕ ಶಕ್ತಿ ಮತ್ತು ಚಲನೆಯ ಶಕ್ತಿ ಇವೆಲ್ಲವೂ ಒಂದರಿಂದ ಇನ್ನೊಂದಕ್ಕೆ ಬದಲಾಗುತ್ತಾ ಕೆಲಸ ಮಾಡ್ತಿವೆ. ಇದೇ ವಿಜ್ಞಾನದ ಸೌಂದರ್ಯ. ನಿನ್ನೆಯವರೆಗೂ ನಮ್ಮ ಸ್ಕೂಟರ್ ಎಂದರೆ ಎಕ್ಸಿಲರೇಟರ್ ಒತ್ತಿದರೆ ಓಡುತ್ತದೆ ಅಷ್ಟೇ. ಆದರೆ ಈಗ ಗೊತ್ತಾಗಿದೆ ಒಂದು ಸಣ್ಣ ಚಲನೆಯ ಹಿಂದೆ ಎಷ್ಟು ದೊಡ್ಡ ವಿಜ್ಞಾನ ಅಡಗಿದೆ ಅಂತ. ಇದೇ ರೀತಿಯಲ್ಲಿ ಇನ್ನೊಂದು ಸಾಮಾನ್ಯ ವಸ್ತುವಿನ ಒಳಗಡೆ ಅಡಗಿರುವ ಅದ್ಭುತ ವಿಜ್ಞಾನವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.